Hi guys, welcome back to my YouTube channel Varsha Vlogs. Welcome back to another video. So ಈ ವಿಡಿಯೋಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಅದರಲ್ಲೂ 2 ಲೇಯರ್ಸ್ ಅಲ್ಲಿ 2 ಸ್ಟೆಪ್ ಅಲ್ಲಿ ಯಾವ ರೀತಿ ಸ್ಯಾರಿನ ಡ್ರೇಪ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ನೀವು ನೋಡಬಹುದು. ಅಂಡ್ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ರೆ ಹಾಯ್, ಮೈ ನೇಮ್ ಇಸ್ ವರ್ಷಾ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ 2 ಲೇಯರ್ಸ್ 2 ಸ್ಟೆಪ್ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಫಸ್ಟೇ ಅಂದರೆ ನಾವು ನಾರ್ಮಲ್ ಆಗಿ ಸ್ಯಾರಿನ ಉಟ್ಕೊಳ್ತೀವಲ್ಲ, ಡ್ರೇಪ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ರೀತಿನೇ ನೀಟಾಗಿ ಇಲ್ಲಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋಗಿಂತ ಮುಂಚೆ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಸ್ಯಾರಿ ಡ್ರಾಪಿಂಗ್ದೇ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಇದ್ರೆ ಪ್ಲೀಸ್ ನೋಡಿ. ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಗೆ ಐ ಬಟನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ. ಸೊ ಪ್ಲೀಸ್ ಡು ಚೆಕ್ ಇಟ್ ಔಟ್. ಸೊ ಇಲ್ಲಿ ಕಂಪ್ಲೀಟಾಗಿ ಪ್ಲೀಟ್ಸ್ ಎಲ್ಲ ತೊಗೊಂಡಾದ್ಮೇಲೆ, ಪ್ಲೀಟ್ಸ್ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಥ್ರೆಡ್ ತೊಗೊಂಡು ಸೊ ಈ ರೀತಿ ಟೈಮ್ ಮಾಡ್ಕೊತಿದ್ದಾರೆ. ಸೊ 2 ಸ್ಟೆಪ್ಗೆ ಹೇಗೆ ಅಂತ ಅಂದರೆ ನಾವು ಥ್ರೆಡ್ ಹಾಕಿ ಟೈಮ್ ಮಾಡ್ಕೊತೀವಲ್ಲ, ಸೊ ಒನ್ ಸೈಡ್ ಶುಡ್ ಬಿ ಲೆಸ್ ಲೆಂತ್, ಇನ್ನೊಂದು ಸೈಡ್ ಬಂದು ಇನ್ನು ಸ್ವಲ್ಪ ಲೆಂತ್ ಜಾಸ್ತಿ ಇರಬೇಕು. ಸೊ ದಟ್ ಅವಾಗ ಕೂರಿಸಿದಾಗ 2 ಲೇಯರ್ ಆಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಡ್ರೇಪಿಂಗ್ನ ಒಂದು ಹೈಲೈಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಇಲ್ಲಿ ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಿದ್ದೀರಲ್ಲ, ಅಂದರೆ ಸ್ಯಾರಿ ಡ್ರಾಪ್ ಮಾಡ್ಕೊಂಡಾಗ ಸೊಂಟಕ್ಕೆ ಸೀರೆನ ಸಿಗಿಸ್ಕೊತಾರಲ್ಲ, ಸೊ ಈ ರೀತಿ ಕೆಲಸ ಎಲ್ಲ ಮಾಡಬೇಕಾದ್ರೆ ಹಾಕ್ಕೊತಾರಲ್ಲ, ಸೊ ಆ ರೀತಿ ಆದ ಒಂದು ಡ್ರಾಪಿಂಗ್ ನೀವು ಇಲ್ಲಿ ನೋಡ್ಬೋದು. ಎಷ್ಟು ನೀಟಾಗಿ ಆ ಒಂದು ಪ್ಲೀಟ್ಸ್ ಆಲ್ರೆಡಿ ಇತ್ತಲ್ಲ, ಸೊ ಅದಕ್ಕೇ ನೀಟಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡ್ರು. ಸೊ ದಿಸ್ ಇಸ್ ಕೈಂಡ್ ಆಫ್ ಯೂನಿಕ್ ಅಂತ ಅನ್ನಿಸ್ತು. ಆಮೇಲೆ ಫೈನಲ್ ಔಟ್ಕಮ್ ತುಂಬಾ ಚೆನ್ನಾಗಿತ್ತು. ಸೊ ಇದು ಇವಾಗ ಸದ್ಯಕ್ಕೆ ಈ ರೀತಿ ಇದೆ. ಸೊ ಅದಿನ್ನೂ ಹೈಲೈಟಾಗಿ ಚೆನ್ನಾಗಿ ಕಾಣಿಸೋದಕ್ಕೆ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಬಂದು ಒಂದು ಕ್ರಿಯೇಟಿವ್ ಆಗಿ ಜಸ್ಟ್ ನಮಗೆ ಮನೇಲಿ ಏನು ಸಿಗುತ್ತೋ ಅದರಲ್ಲೇ ಎಷ್ಟು ಕ್ರಿಯೇಟಿವ್ ಆಗಿ ಯೂಸ್ ಮಾಡಿದ್ದಾರೆ ಅಂದರೆ, ಒಂದು ಸ್ಪೂನ್ ಇರುತ್ತಲ್ಲ, ಸೊ ಅದನ್ನು ವುಡನ್ ಸ್ಪೂನ್ ಇತ್ತು, ಸೊ ಅದನ್ನೇ ನೀಟಾಗಿ ಒಂದು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇಡ್ತಾರೆ. ಸೊ ದಟ್ ಆ ಒಂದು ಭಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ.